ಹೇ ಆಲ್ ಇವತ್ತು ಕಂಪ್ಲೀಟ್ಲಿ ಔಟ್ಸೈಡೇ ನಂದು ಡೇ ಇತ್ತು ಗೈಸ್. ಸೊ ಏನೇನಿತ್ತು, ಏನೇನು ಮಾಡಿದೆ, ಎಲ್ಲೆಲ್ಲಿಗೆ ಹೋಗಿದ್ದೆ ಅಂತ ನೋಡಬೇಕಂದ್ರೆ ಈ ವ್ಲಾಗ್ ಕಂಪ್ಲೀಟಾಗಿ ನೋಡಿ. ಸೊ ನಾನು ಫಸ್ಟ್ ಹೋಗಿದ್ದಿವಾಗ ಮೊಬೈಲ್ ಸ್ಟೋರಿಗೆ ಹೋಗಿದ್ದೆ. ಬಿಕಾಸ್ ನನ್ನ ಬ್ಯಾಕ್ ಕವರ್ ಸ್ವಲ್ಪ ಹಾಳಾಗಿತ್ತು. ರೀಲ್ಸ್ ಎಲ್ಲ ಮಾಡ್ತಿರ್ತೀನಲ್ಲ ಗೈಸ್, ಸೊ ಸ್ವಲ್ಪ ಅದೆಲ್ಲ ಕಿತ್ಕೊಬರೋದು ಆ ಥರ ಎಲ್ಲ ಆಗಿತ್ತು. ಸೊ ಅದಾಗ ಹೊಸದು ತೊಗೊಂಡು ಹಂಗೆ ಬೇಕ್ರಿಲಿ ಒಂದು ಪಫು ಮತ್ತು ಕೇಕ್ ತಿಂದು ಬೇಡ ನನಗೆ ಹಾಗೆ ನಿಮಗೆ ಮೊಬೈಲ್ ಕವರ್ ತೋರಿಸಿರ್ಲಿಲ್ವಲ್ಲ ಅಂದ್ಬಿಟ್ಟು ಸೊ ಕವರ್ನ ವಿಡಿಯೋ ಮಾಡಿಕೊಂಡೆ. ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದು ಝೂಡಿಯೋಗೆ. ಆ್ಯಕ್ಚುಲಿ ನಾನು ಸ್ಟಿಕ್ ಆನ್ ನೈಲ್ಸ್ನ ಸರ್ಚ್ ಮಾಡ್ತಿದ್ದೆ. ಸೊ ಝೂಡಿಯೋದಲ್ಲಿ ಒಳ್ಳೆ ಕಲೆಕ್ಷನ್ ಇದೆ ಗೈಸ್. ಸ್ವಲ್ಪ ಖಾಲಿ ಆಗಿತ್ತು, ಬಟ್ ಇದ್ದಿದ್ರಲ್ಲಿ ನನಗೆ ತುಂಬ ಇಷ್ಟ ಆಗೋದೊಂದೆರಡು ತೊಗೊಂಡೆ. ನೋಡಿ ಈ ಥರ ಇದೆ. ನೀವೇನಾದರೂ ಹೋಗೋದಾದರೆ ಟ್ರೈ ಮಾಡಿ ನೋಡಿ. ಆ್ಯಕ್ಚುಲಿ ಬಂದೊಂದು ಸ್ಟಿಕ್ ಮಾಡಿ ನೋಡಿದೆ. ಇಟ್ ವಾಸ್ ಬ್ಯೂಟಿಫುಲ್ ಗೈಸ್, ಚೆನ್ನಾಗಿದೆ. ಗಮ್ ಅಷ್ಟು ಚೆನ್ನಾಗಿರೋದಿಲ್ಲ ಬೇರೆ ಕಡೆ ಎಲ್ಲ ನಾನು ಟ್ರೈ ಮಾಡಿರೋದು, ಬಟ್ ಇಲ್ಲಿ ಚೆನ್ನಾಗಿದೆ, ಚೆನ್ನಾಗಿ ಸ್ಟಿಕ್ ಆಯಿತು. ಐ ಲೈಕ್ ಇಟ್ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ, ಬೇರೆ ಬೇರೆ ಕಲೆಕ್ಷನ್ಸ್ ಇದೆ ಈ ಥರ. ಆ್ಯಂಡ್ ಇದ್ರಲ್ಲಿ ನಾನು ಇವೆರಡು ತೊಗೊಂಡೆ, ಅದು ಬಿದ್ದೋಗ್ಬಿಡ್ತು ಕೆಳಗೆ. ಓಕೆ, ಸೊ ಇವೆರಡು ತೊಗೊಂಡಿದ್ದು ಲೆಗ್ಗೆ, ಐ ಮೀನ್ ಕಾಲಿಗೆ ಈ ಕಡೆ ಇರೋದು ಬ್ಲೂ ಕಲರ್ದು, ಇದು ಕೈಗೆ ನೇಲ್ಸು. ಸೊ ನೀವೇನಾದ್ರು ಸ್ಟುಡಿಯೋಗೆ ಹೋದರೆ ಟ್ರೈ ಮಾಡಿ ನೋಡಿ. ರೆಸಿಪಿಗೆ ಸ್ಪಿನ್ನಿಗೆ ಬಂದಿದ್ದೀನಿ, ಸ್ವಲ್ಪ ಐಬ್ರೋ ಮತ್ತು ಫೇಶಿಯಲ್ ಮಾಡಿಸ್ಬೇಕಿತ್ತು. ಸ್ಪಿನ್ನಲ್ಲಿ ಸ್ವಲ್ಪ ಆಫ್ಟರ್ನೂನ್ ಅಷ್ಟೊಂದು ರಶ್ ಇರೋದಿಲ್ಲ ಗೈಸ್, ಹಾಗಾಗಿ ಆಫ್ಟರ್ನೂನ್ ಸ್ಪಿನ್ನಿಗೆ ಬಂದೆ. ಸೊ ಇಲ್ಲಿ ಫೇಶಿಯಲ್ ಮಾಡಿಸೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. 1-2 ನಿಮಿಷ ಅವ್ರು ಊಟ ಮಾಡ್ತಿದ್ರು. ಆ್ಯಂಡ್ ನೋಡಿ, ಸೊ ರೂಮೆಲ್ಲ ಚೆನ್ನಾಗಿತ್ತು. ಸೊ ಅದು ಸಿಕ್ಕಾಪಟ್ಟೆ ಸೆಕೆ, AC ಆನ್ ಮಾಡಿಸ್ಕೊಂಡೆ. ಆ್ಯಂಡ್ ಗುಡ್ ಸೆಷನ್ ಗೈಸ್. ಡಿಫ್ರೆಂಟ್ ಫೇಶಿಯಲ್ಸ್ ಇದ್ದಾವೆ. ಆ್ಯಂಡ್ ಇಲ್ಲಿ ನನಗೆ ಫೇಸ್ ಪ್ಯಾಕ್ ಹಾಕಿ ಬಿಟ್ಟಿದ್ದರು. ನಾನು ಅಲ್ಲೇ ಲೈಟ್ ಮ್ಯೂಸಿಕ್ ಹಾಕ್ಕೊಂಡು ಮೊಬೈಲಲ್ಲಿ ಹಾಗೆ ರಿಲ್ಯಾಕ್ಸ್ ಮಾಡಿದೆ. ಒಳ್ಳೆ ಮಸಾಜ್ ಕೂಡ ಸಿಕ್ತು. ಆ್ಯಂಡ್ ದೆನ್ ಮನೆಗೆ ಬಂದೆ. ಇಟ್ಟಿ ಒಳಗಡೆ ನಿನ್ಗೆ ಹಾಕತ್ತೀಯಾ? ಹಾಕಲ್ಲ ನಿಂಗೆ ಸಿಕ್ಕಿತು. ನಮ್ಮ ಮನೇಲಿ ಅದೇ ಅಂತ ಇದೆ ಮನೇಲಿ ಅದೇ ಅಮ್ಮ, ನೀವು ಹಾಕಿ ಕೊಡ್ತೀವಿ. ನಾನು ಹಾಕ್ಬಿಟ್ರೆ ಹಾಕಿಸ್ಕೊತೀಯಾ? ಹಾಕಿದ್ರೆ ಹಾಕಿಸ್ಕೊತೀನಿ, ಹಾಕ್ಲಿಲ್ಲ ಅಂದ್ರೆ ಹಾಕಲ್ಲ. ನೀರು ತೆಗೆಸ್ಕೊಯ್ತಾ ಇರೋದು ನಿಮ್ಮ ಅಮ್ಮಂಗೆ ಹೇಳಿ. ನಮ್ಮ ಮನೇಲಿ ನಿಂಗೆ LKGಗೆ ಬೇಕಾ ಇದೆಲ್ಲ? ಯಾಕೆ ಬೇಕು ನಿಂಗೆ? ಫೋಟೋಗ್ರಾಫರ್ ಇಷ್ಟು ದೇಹ ಬೇಕಾದ್ರೆ ಹಿಂಗಿದ್ದೆ, ಇವ್ರು ಫೋಟೋ ತೆಗ್ದಿದ್ರು ಅಂತ ಅಲ್ವ? ಡ್ಯಾನ್ಸ್ ಮಾಡಂಗೆ ಸುಮ್ಮನೆ ಅವಳೇ ಸುಮ್ಮನೆ ಆಗ್ಬಿಡ್ತಾಳೆ ಮನುಷ್ಯ. ಇದೇನು ಹುಡುಗಿ ಯಾರಿದು ಹಿಂಗೆಲ್ಲ ಮಾಡೈತಲ್ಲ ಮುಖನ ಅಂತ ಬಾಯ್. ಗಲೀಜಾಳು. ಇನ್ನು ಐಸ್ ಕ್ರೀಮ್ ಕೂಡ ಹೋಯ್ತು. ಓ, ಅಂಗಡಿ ಪಾರ್ಲರ್ ಇದೆಯಾ? ಐಸ್ ಕ್ರೀಮ್ ಪಾರ್ಲರ್ ಎಲ್ಲಿ? ಹಾಂ, ತಂದಿದ್ದು ಇನ್ನೂ ಇರುತ್ತಾ ಗೈಸ್? ಈ ಹುಡುಗಿ ಎಂಥ ಚುರುಕು ಗೊತ್ತಾ, ಯಪ್ಪ, ದೊಡ್ಡವ್ರಿಗೆ ಬಿಡಲ್ಲ ಗೈಸ್, ಸರಿಯಾಗಿ ಮಾತಾಡ್ತಾಳೆ. ಮೊನ್ನೆ ಐಸ್ ಕ್ರೀಮ್ ತಂದಿದ್ವಿ, ಅದನ್ನ ನೋಡಿ ಅದು ಕೊಡು ಅಂತ ಅಂತಿದ್ದಾಳೆ. ಇಷ್ಟೋ ತನಕ ಇಡೋದಕ್ಕಾಗುತ್ತಾ ಅಂತ ಹೇಳ್ತಿದೀವಿ. ಏನು ತಂದ್ರು ಬಿಡಲ್ಲ. ಸಾಕಾಗೋಯ್ತು ಗೈಸ್. ಈಗ ಐಸ್ ಕ್ಯಾಂಡಿ ಸ್ಟುಡಿಯೋಯಿಂದ ಬಂದ್ಮೇಲೆ ಸಖತ್ ಬಿಸಿಲಿತ್ತಲ್ಲ, ಬಂದ್ಬಿಟ್ಟು ಕ್ಯಾಂಡಿ ತಂದಿದ್ದಿತ್ತು. ಸೊ ಐಸ್ ಕ್ಯಾಂಡಿನ ಫ್ಲೇವರ್ ಚೆನ್ನಾಗಿದೆ, ಅವತ್ತು ತೋರಿಸಿದ್ದೀನಿ ನನ್ನ ಬ್ಲಾಗಲ್ಲಿ. ದೆನ್ ನೈಲ್ಸ್ನೆಲ್ಲ ಟ್ರೈ ಮಾಡಿ ನೋಡಿದೆ ಗೈಸ್. ಲುಕ್ ಅಟ್ ದಿಸ್, ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ. ವೆರಿ ಬ್ಯೂಟಿಫುಲ್ ನೈಲ್ಸ್. ನೀವೊಂದ್ಸತಿ ಇದನ್ನ ಖಂಡಿತ ತಗೊಂಡು ನೋಡಿ. ದಟ್ಸ್ ಇಟ್ ಗೈಸ್. ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು ಆಲ್. ಬಾಯ್, ಟೇಕ್ ಕೇರ್.